ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ದಾರೆ. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರೂ ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಕಾನೂನು ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಮನವಿ. ಹೊಸದೇನ್ರಿ ಇದು? ಬಿಜೆಪಿ ಅವ್ರಿಗೆ ಕೇಳಬೇಕಲ್ಲ. ನನಗೆ ಬಿಜೆಪಿ ಅವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿಗೆ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಅದು ಅಟ್ಲೀಸ್ಟ್ ಖಂಡಿಸಿದ್ರ? ಒಬ್ರನ್ನ ಖಂಡಿಸಿದ್ರ? ಅವರ ಬಿಜೆಪಿ ಅಭ್ಯರ್ಥಿ ಮಾತಾಡ್ತಾನೆ, ಅದು ಖಂಡಿಸಿದ್ರ? ಇವ್ರ ಎಂಕರೇಜ್ಮೆಂಟ್ ಇಂದಾನೆ ಇವತ್ತು ಇದೆಲ್ಲ ನಡೀತಾ ಇರೋದಂತ ತೋರಿಸುತ್ತಲ್ವಾ? ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವತ್ತು ವೈಯಕ್ತಿಕ ನಿಂದನೆಗಳು ನಡೆದಿದೆ ಅಷ್ಟೇ. ನಾವು ಕೇಳಿರೋ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದಾರ ಯಾರನ್ನ? ಲೆಟ್ ದಮ್ ಆನ್ಸರ್ ವಾಟ್ ಕ್ವೆಶ್ಚನ್ಸ್ ಐ ಆಸ್ಕ್ಡ್ ಫಸ್ಟ್, ಅಷ್ಟು ಸಾಕು.